ಸೊ ಹಾಗಾದ್ರೆ ಏನಾಗ್ತಾ ಇದೆ? ಕಾಂಗ್ರೆಸ್ ಜೊತೆ ಮುಸ್ಲಿಮರು ಯಾವ ರೀತಿ ಹೊಸ ಸಮೀಕರಣಕ್ಕೆ ಇಳಿದಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ದಾವಣಗೆರೆಯಲ್ಲಿ ಏನಾಯ್ತು ನೋಡಿ ಒಂದ್ಸರಿ. ದಾವಣಗೆರೆಯ ಸೋಲಿನಿಂದ ಸಮರ್ಥ್ ಜಸ್ಟ್ ಮಿಸ್ ಆದ್ರು ಅಂತ. ಬಹಳ ದೊಡ್ಡ ಲೀಡೇನಲ್ಲ, 5,000 ಮತಗಳು ಏನೂ ಆಗ್ಬೋದಾಗಿತ್ತು. ಕೇವಲ 5,708 ಮತಗಳ ಅಂತರದಿಂದ ಸಮರ್ಥ್ ಗೆದ್ದಿರ್ತಕ್ಕಂಥದ್ದು. ಹಿಂದೆಲ್ಲ ಶಾಮನೂರು ಫ್ಯಾಮಿಲಿ ಯಾವಾಗಲೂ 30-40 ಸಾವಿರ ಆರಾಮಾಗಿ ಲೀಡಲ್ಲಿ ಗೆದ್ದಿದೆ. ಆದರೆ ಈ ಸರಿ 5,000ಕ್ಕೆ ಬಂತು. ದಟ್ ವಾಸ್ ಎ ವಾರ್ನಿಂಗ್. SDPIನ ಅಫ್ಜರ್ ಕೋಡ್ಲಿಪೇಟೆಗೆ 18,975 ಮತಗಳು ಬಂದಿದ್ವು. ಅಲ್ಲಿ ಚಾನ್ಸೇ ಇರಲಿಲ್ಲ. ಅಂಥದ್ರಲ್ಲಿ ಕೊನೆ ಕ್ಷಣದಲ್ಲಿ ಅಫ್ಜರ್ ಕೋಡ್ಲಿಪೇಟೆ ನಿಂತ್ಕೊಂಡು 18,900. ನೆನಪಿಡಿ, ಇದು ಕಾಂಗ್ರೆಸ್ ವೋಟು ಡಿವೈಡ್ ಆಗಿರೋದಲ್ಲಿ. ಸೊ 18,970, ಆಲ್ಮೋಸ್ಟ್ 19,000 ಮತಗಳು ನಿಯರ್ಲಿ. ಇನ್ನು ಇತರೆ ಮುಸ್ಲಿಂ ಅಭ್ಯರ್ಥಿಗಳಿಗೆ 3,825 ಮತಗಳು ಬಂದವು. ಸೊ ಸುಮಾರು ಒಂದು 22-23 ಸಾವಿರ ಮತಗಳು ಡಿಫ್ರೆನ್ಸು. ಅದು ಸಮರ್ಥಿಗೆ ಬರಬೇಕಾಗಿದ್ದ ಮತಗಳು ಬೇರೆ ಕಡೆ ಹೋಗಿದೆ ಅನ್ನೋದು. ಇಲ್ಲಿ ಲೀಡ್ ಡಿಫ್ರೆನ್ಸು ಕೇವಲ 5,000. ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಂತಹ ಸಾದಿಕ್ ಪೈಲ್ವಾನ್ಗೂ ಕೂಡ, ನಾನು ಎಲೆಕ್ಷನ್ಗೆ ನಿಲ್ತಿಲ್ಲ ಅಂತ ಕೊನೆಗೆ ಕಾಂಪ್ರಮೈಸ್ ಆದರೂ ಕೂಡ ಅವ್ರಿಗೂ 47 ಜನ ಓಟ್ ಹಾಕಿದ್ದಾರೆ ಬಂದು. ಒಟ್ಟಲ್ಲಿ ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಅಷ್ಟೇ. ಬೇಕಾದ್ರೆ ಮನೇಲಿ ಕೂತ್ಕೋತೀವಿ, ಕಾಂಗ್ರೆಸ್ಗೆ ಹಾಕಲ್ಲ ಅಂತ. ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸ್ಬೇಕು ನಾವು ಅನ್ನೋ ಆಕ್ರೋಶ ಕಂಡು ಬಂತು. ಕಾಂಗ್ರೆಸ್ ಬಿಟ್ಟು ನಮಗೆ ಬೇರೆ ಆಯ್ಕೆ ಇದೆ ಅನ್ನೋದು ಒಂದು, ಅಂದರೆ ನೀವು ಗೆಲ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ನಿಮಗೆ ಮೆಜಾರಿಟಿ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಓಟು ನಿಮಗಲ್ಲ, ನಮಗೆ ಬೇರೆ ಒಂದು ಆಯ್ಕೆ ಇದೆ ಅನ್ನುವಂಥ ಒಂದು ಸ್ಟ್ರಾಂಗ್ ಸಂದೇಶನ ಒಂದು ಬಣದ ಮುಸ್ಲಿಮರು ಖಂಡಿತವಾಗ್ಲೂ ದಾವಣಗೆರೆ ಎಲೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ ಅಂತ. ಕಾಂಗ್ರೆಸ್ ಬಿಟ್ಟು ನಮಗೆ ಬೇರೆ ಆಯ್ಕೆ ಇದೆ ಅನ್ನೋ ಸಂದೇಶ. ಇದೀಗ GBA ಎಲೆಕ್ಷನ್ಗೆ ಟಿಕೆಟ್ ಬೇಕು ಅಂತ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಟಿಕೆಟ್ ಕೊಡದೇ ಇದ್ದರೆ ದಾವಣಗೆರೆಯಲ್ಲಿ ಏನು ಪಾಠ ಕಲಿಸಿದ್ವೋ ಅದೇ ಥರ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಪಲ್ಲಟ ನಾವು, ಅಂದರೆ ಮುಸ್ಲಿಮರು ಕಾಂಗ್ರೆಸ್ನಿಂದ ಒಂದು ಸ್ವಲ್ಪ ನಿಧಾನವಾಗಿ ದೂರ ಸರಿತಾ ಇದ್ದಾರಾ, ಅಥವಾ ಮುಸ್ಲಿಂ ನಾಯಕರಿಗೆ ಪ್ರಾತಿನಿಧ್ಯ ಇಲ್ಲದೆ ಹೋದರೆ ನಾವು ಸಹಿಸ್ಕೊಳ್ಳೋದಿಲ್ಲ ಅದನ್ನು ಅನ್ನೋ ಸಂದೇಶ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಸೊ ಮುಸ್ಲಿಂ ಮತಗಳು ಚೆದರಿ ಹೋಗುವ ಆತಂಕ ಈಗ ಕಾಂಗ್ರೆಸ್ ಪಕ್ಷಕ್ಕಿದೆ. ಕಾಂಗ್ರೆಸ್ ಮತಗಳು ಬೇರೆ ಪಕ್ಷಗಳ ಪಾಲಾಗೋ ಸಾಧ್ಯತೆ ಕೂಡ ಇದೆ. ಇದು ಸದ್ಯದ ಸನ್ನಿವೇಶ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಒಂದು ಸಮೀಕರಣ ನಿಧಾನವಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋ ಸನ್ನಿವೇಶ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಮುಸ್ಲಿಮರು ಕೊಡ್ತಾ ಇದ್ದಾರಾ? ಅಫ್ಜರ್ ಕೂಡ್ಲಿಪೇಟೆಗೆ ಹತ್ತತ್ರ 18,300 19,000 ಹತ್ತತ್ರ ಮತಗಳು ಕೊಡೋದ್ರ ಮುಖಾಂತರವಾಗಿ, ಮತ್ತು ಇಲ್ಲಿ GBAನಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ ಮಾತ್ರ, ನಿಮಗೆ ನಮ್ಮ ಮುಖಂಡರುಗಳಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಸಂದೇಶನ. ಇದು ಒಂಥರ ವಿನ್ ಇದ್ದರೆ ಮಾತ್ರ ನಾವು ಇದ್ದೀವಿ ನಿಮ್ಮ ಜೊತೆ, ನೀವು ನಮ್ಮನ್ನು ಯು ಕೆನಾಟ್ ಟೇಕ್ ಆಸ್ ಗ್ರಾಂಟೆಡ್ ಅಂತ ಮುಸ್ಲಿಮರು ಹೇಳ್ತಾ ಇದ್ದಾರಾ? ಸುರೇಶ್, ಓಕೆ, ಸುರೇಶ್ ಜೊತೆ ಮತ್ತೆ ಕನೆಕ್ಟ್ ಆಗೋಣ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ನೋಡಿ ಏನಾಗಿದೆ ಅನ್ನುವಂಥದ್ದು, ದಾವಣಗೆರೆ ಎಲೆಕ್ಷನಲ್ಲಿ ಒಂದು ಪಲ್ಲಟ. ಯಾಕಂತಂದರೆ ಇದು ಮುಸ್ಲಿಮರು ಕಾಂಗ್ರೆಸ್ ಜೊತೆ ಇದ್ದುಕೊಂಡು ಬಂದಿರೋದು ಸುಮಾರು ಅರ್ಧ ಶತಮಾನದ ಟ್ರೆಡಿಷ್ನಲ್ ವೋಟರ್ಸ್. ಅವರು ಕಾಂಗ್ರೆಸ್ ಟ್ರೆಡಿಷ್ನಲ್ ವೋಟರ್ಸ್. ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟ್ರೆಡಿಷ್ನಲ್ ವೋಟರ್ಸ್. ಅಫ್ಕೋರ್ಸ್ ಉತ್ತರ ಭಾರತದಲ್ಲಿ ಚಿತ್ರಣ ಬದಲಾಗಿರಬಹುದು, ಆದರೆ ಕರ್ನಾಟಕದ ಮಟ್ಟಿಗೆ ಹಲವು ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ಟ್ರೆಡಿಷ್ನಲ್ ವೋಟರ್ಸ್ ಆಗಿ ಅನೇಕ ಕಡೆ ಇದ್ದಾರೆ. ಆದರೆ ಈಗ ದಾವಣಗೆರೆ ಬೈ ಎಲೆಕ್ಷನ್ ಮುಖಾಂತರವಾಗಿ ಅವರು ತಮ್ಮ ಅಸಮಾಧಾನವನ್ನು ಅತ್ಯಂತ ಸ್ಪಷ್ಟವಾಗಿ ತೋರ್ಪಡಿಸಿಕೊಳ್ತಾ ಇದ್ದಾರಾ? ನೀವು ನಮ್ಮನ್ನು ಪರಿಗಣಿಸದೆ ಹೋದಲ್ಲಿ ನಾವು ನಿಮ್ಮನ್ನು ಪರಿಗಣಿಸೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರಾ? ದಾವಣಗೆರೆ ಫಲಿತಾಂಶ ಇದಕ್ಕೆ ಸ್ಪಷ್ಟ ಉದಾಹರಣೆ. ಈ ಟ್ರೆಂಡ್ ನೆಕ್ಸ್ಟ್ ಜನರಲ್ ಎಲೆಕ್ಷನ್ಗೂ ಕಂಟಿನ್ಯೂ ಆಗುತ್ತಾ ಅನ್ನೋದು ಕಾಂಗ್ರೆಸ್ಗಿರೋ ಆತಂಕ. ನೆಕ್ಸ್ಟ್ ಜನರಲ್ ಎಲೆಕ್ಷನ್, ಯಾಕಂತಂದರೆ SDPI ಬಹಳ ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಎಲೆಕ್ಷನ್ಗೆ ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕೋ ಸಾಧ್ಯತೆಗಳಿದ್ದಾವೆ. SDPI ಕ್ಯಾಂಡಿಡೇಟ್ ಹಾಕಿದ್ರೆ ಒಡೆಯೋದು ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಮತಗಳೇನೆ. ಅದು BJPಗೆ ಅನುಕೂಲ ಆಗುತ್ತೆ. ಅಥವಾ ಕಳೆದ ಸಾರಿ ಮಾಡ್ದಂಗೆ AIMIM ಏನಾದರೂ ಬಂದು ಅವರು ಕ್ಯಾಂಡಿಡೇಟ್ ಹಾಕಿದ್ರೆ ಇನ್ನಷ್ಟು ಮತಗಳು. ಎಸ್, ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಓವರ್ ಟು ಯು. ಎಸ್ ಶ್ರೀಲಕ್ಷ್ಮಿ, ದಾವಣಗೆರೆ ದಂಗಲ್ ಇನ್ನೂ ಕೂಡ ಮುಗಿದಿಲ್ಲ. ಅದು ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರಿಗೂ ಕೂಡ ವ್ಯಾಪಿಸಿರ್ತಕ್ಕಂಥದ್ದು. ಈಗ GBA ಚುನಾವಣೆಗೆ ಏನಿದೆ 369 ವಾರ್ಡ್ಗಳು, ಈ ಪೈಕಿ ನಮಗೆ ಹೆಚ್ಚಿನದಾಗಿ ಮುಸಲ್ಮಾನರಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂತಹ ಮತ್ತೊಂದು ಬೇಡಿಕೆ ಶುರುವಾಗಿದೆ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನವ್ರಿಗೆ ತಲೆನೋವು. ಯಾಕೆಂತಂದರೆ ಈಗ ಆಗಲೇ ದಾವಣಗೆರೆಯಲ್ಲಿ ಅದರ ಹೊಡೆತವನ್ನು ತಿಂದಿದ್ದಾರೆ, ಅನುಭವಿಸಿದ್ದಾರೆ. ಯಾಕೆಂದರೆ ಅಲ್ಲಿ ಯಾವಾಗ ಟಿಕೆಟ್ಗಾಗಿ ಮುಸಲ್ಮಾನರ ಅಲ್ಪಸಂಖ್ಯಾತ ಲೀಡರ್ಸು ಫೈಟ್ ಮಾಡಿದ್ರು, ಅಲ್ಲಿ ಆಗಲಿಲ್ಲ, ಕೊನೆಗೆ ಸಮರ್ಥನೆ ಕೊಟ್ಟರು. ಅದರ ಎಫೆಕ್ಟನ್ನು ಅಂತಿಮವಾಗಿ ಚುನಾವಣೆಯಲ್ಲಿ ತೋರಿಸಿರ್ತಕ್ಕಂಥ
ಸುಮಾರು 20,000ಕ್ಕೂ ಹೆಚ್ಚು ಮತಗಳು ಈಗ ಮುಸಲ್ಮಾನ್ ಮತಗಳು ಕಾಂಗ್ರೆಸ್ನಿಂದ ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಎಫೆಕ್ಟ್ ಕೂಡ GBA ಚುನಾವಣೆಗೆ ಆಗುತ್ತೆ ಅಂತಕ್ಕಂತಹ ಒಂದು ಆತಂಕ ಕೂಡ ಕಾಂಗ್ರೆಸ್ಗಿದೆ. ಸೊ ಈ ಬೆನ್ನಲ್ಲೇ ಇದೇ ಒಂದು ಪರಿಸ್ಥಿತಿಯನ್ನು ಕೂಡ ಲಾಭ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಸಲ್ಮಾನ್ ಲೀಡರ್ಗಳು ಈಗ GBA ಚುನಾವಣೆಯಲ್ಲಿ ಕೂಡ ಹೆಚ್ಚಿನದಾಗಿ ಸೀಟ್ಗಳನ್ನ ಕೊಡಬೇಕು ಅಂತಕ್ಕಂತಹ ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು ಅದು ಶುರುವಾಗ್ತಾ ಇದೆ. ಅದು ಇವತ್ತು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಂದರೆ ಇನ್ನು GBA ಚುನಾವಣೆ ಘೋಷಣೆ ಆದ ನಂತರ ಮತ್ತಷ್ಟು ಇದರ ಒಂದು ಟೆನ್ಷನ್ ಕಾಂಗ್ರೆಸ್ನವ್ರಿಗೆ ಜೋರಾಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ನೋಡಿ ಈ ಕಾಂಗ್ರೆಸ್ನಲ್ಲಿ ಈಗ ಮುಸಲ್ಮಾನ್ ಮತಗಳು ಏನಾದ್ರೂ ಚೆದರಿದ್ದೆ ಆದರೆ ಅದು ಖಂಡಿತವಾಗ್ಲೂ ಕೂಡ ಅಲ್ಲಿ STP ಆಯ್ಕೆ ಇತ್ತು, ಇಲ್ಲಿ STP ಬದಲಾಗಿ JDSಗೆ ಆದರೂ ಆಗ್ಬೋದು ಅಥವಾ ಮತ್ತೊಂದು ಇನ್ಯಾರಾದರೂ ಇಂಡಿಪೆಂಡೆಂಟ್ ಆ ರೀತಿ ಕ್ಯಾಂಡಿಡೇಟ್ಗಳಿಗೆ ಕೂಡ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಶ್ರೀಲಕ್ಷ್ಮಿ ಸದ್ಯ ಕಾಂಗ್ರೆಸ್ನವ್ರಿಗೆ ಮತ್ತೆ ಟೆನ್ಷನ್ ಶುರುವಾಗಿರ್ತಕ್ಕಂಥ ಮುಸಲ್ಮಾನರ ಟೆನ್ಷನ್ ಅಂದರೆ ಸಾಂಪ್ರದಾಯಿಕವಾಗಿ ನಾವು ಮನೆಯಲ್ಲಿದ್ದರೂ ಕೂಡ ಆರಾಮ್ಸೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಜೊತೆ ಮುಸ್ಲಿಮರು ಯಾವ ರೀತಿ ಹೊಸ ಸಮೀಕರಣಕ್ಕೆ ಇಳಿದಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ದಾವಣಗೆರೆಯಲ್ಲಿ ಏನಾಯ್ತು ನೋಡಿ ಒಂದ್ಸರಿ. ದಾವಣಗೆರೆಯ ಸೋಲಿನಿಂದ ಸಮರ್ಥ್ ಜಸ್ಟ್ ಮಿಸ್ ಆದ್ರು ಅಂತ. ಬಹಳ ದೊಡ್ಡ ಲೀಡೇನಲ್ಲ, 5,000 ಮತಗಳು ಏನೂ ಆಗ್ಬೋದಾಗಿತ್ತು. ಕೇವಲ 5,708 ಮತಗಳ ಅಂತರದಿಂದ ಸಮರ್ಥ್ ಗೆದ್ದಿರ್ತಕ್ಕಂಥದ್ದು. ಹಿಂದೆಲ್ಲ ಶಾಮನೂರು ಫ್ಯಾಮಿಲಿ ಯಾವಾಗಲೂ 30-40 ಸಾವಿರ ಆರಾಮಾಗಿ ಲೀಡಲ್ಲಿ ಗೆದ್ದಿದೆ. ಆದರೆ ಈ ಸರಿ 5,000ಕ್ಕೆ ಬಂತು. ದಟ್ ವಾಸ್ ಎ ವಾರ್ನಿಂಗ್. SDPIನ ಅಫ್ಜರ್ ಕೋಡ್ಲಿಪೇಟೆಗೆ 18,975 ಮತಗಳು ಬಂದಿದ್ವು. ಅಲ್ಲಿ ಚಾನ್ಸೇ ಇರಲಿಲ್ಲ. ಅಂಥದ್ರಲ್ಲಿ ಕೊನೆ ಕ್ಷಣದಲ್ಲಿ ಅಫ್ಜರ್ ಕೋಡ್ಲಿಪೇಟೆ ನಿಂತ್ಕೊಂಡು 18,900. ನೆನಪಿಡಿ, ಇದು ಕಾಂಗ್ರೆಸ್ ವೋಟು ಡಿವೈಡ್ ಆಗಿರೋದಲ್ಲಿ. ಸೊ 18,970, ಆಲ್ಮೋಸ್ಟ್ 19,000 ಮತಗಳು ನಿಯರ್ಲಿ. ಇನ್ನು ಇತರೆ ಮುಸ್ಲಿಂ ಅಭ್ಯರ್ಥಿಗಳಿಗೆ 3,825 ಮತಗಳು ಬಂದವು. ಸೊ ಸುಮಾರು ಒಂದು 22-23 ಸಾವಿರ ಮತಗಳು ಡಿಫ್ರೆನ್ಸು. ಅದು ಸಮರ್ಥಿಗೆ ಬರಬೇಕಾಗಿದ್ದ ಮತಗಳು ಬೇರೆ ಕಡೆ ಹೋಗಿದೆ ಅನ್ನೋದು. ಇಲ್ಲಿ ಲೀಡ್ ಡಿಫ್ರೆನ್ಸು ಕೇವಲ 5,000. ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಂತಹ ಸಾದಿಕ್ ಪೈಲ್ವಾನ್ಗೂ ಕೂಡ ನಾನು ಎಲೆಕ್ಷನ್ಗೆ ನಿಲ್ತಿಲ್ಲ ಅಂತ ಕೊನೆಗೆ ಕಾಂಪ್ರಮೈಸ್ ಆದರೂ ಕೂಡ ಅವ್ರಿಗೂ 47 ಜನ ಓಟ್ ಹಾಕಿದ್ದಾರೆ ಬಂದು. ಒಟ್ಟಲ್ಲಿ ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಅಷ್ಟೇ. ಬೇಕಾದ್ರೆ ಮನೇಲಿ ಕೂತ್ಕೋತೀವಿ, ಕಾಂಗ್ರೆಸ್ಗೆ ಹಾಕಲ್ಲ ಅಂತ. ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸ್ಬೇಕು ನಾವು ಅನ್ನೋ ಆಕ್ರೋಶ ಕಂಡು ಬಂತು. ಕಾಂಗ್ರೆಸ್ ಬಿಟ್ಟು ನಮಗೆ ಬೇರೆ ಆಯ್ಕೆ ಇದೆ ಅನ್ನೋದು ಒಂದು, ಅಂದರೆ ನೀವು ಗೆಲ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ನಿಮಗೆ ಮೆಜಾರಿಟಿ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಓಟು ನಿಮಗಲ್ಲ, ನಮಗೆ ಬೇರೆ ಒಂದು ಆಯ್ಕೆ ಇದೆ ಅನ್ನುವಂಥ ಒಂದು ಸ್ಟ್ರಾಂಗ್ ಸಂದೇಶನ ಒಂದು ಬಣದ ಮುಸ್ಲಿಮರು ಖಂಡಿತವಾಗ್ಲೂ ದಾವಣಗೆರೆ ಎಲೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ ಅಂತ. ಕಾಂಗ್ರೆಸ್ ಬಿಟ್ಟು ನಮಗೆ ಬೇರೆ ಆಯ್ಕೆ ಇದೆ ಅನ್ನೋ ಸಂದೇಶ. ಇದೀಗ GBA ಎಲೆಕ್ಷನ್ಗೆ ಟಿಕೆಟ್ ಬೇಕು ಅಂತ ಮುಸ್ಲಿಮರು ಬೇಡಿಕೆ ಇಟ್ಟಿದ್ದಾರೆ. ಟಿಕೆಟ್ ಕೊಡದೇ ಇದ್ದರೆ ದಾವಣಗೆರೆಯಲ್ಲಿ ಏನು ಪಾಠ ಕಲಿಸಿದ್ವೋ ಅದೇ ಥರ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಪಲ್ಲಟ ನಾವು ಅಂದರೆ ಮುಸ್ಲಿಮರು ಕಾಂಗ್ರೆಸ್ನಿಂದ ಒಂದು ಸ್ವಲ್ಪ ನಿಧಾನವಾಗಿ ದೂರ ಸರಿತಾ ಇದ್ದಾರಾ, ಅಥವಾ ಮುಸ್ಲಿಂ ನಾಯಕರಿಗೆ ಪ್ರಾತಿನಿಧ್ಯ ಇಲ್ಲದೆ ಹೋದರೆ ನಾವು ಸಹಿಸ್ಕೊಳ್ಳೋದಿಲ್ಲ ಅದನ್ನು ಅನ್ನೋ ಸಂದೇಶ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಸೊ ಮುಸ್ಲಿಂ ಮತಗಳು ಚೆದರಿ ಹೋಗುವ ಆತಂಕ ಈಗ ಕಾಂಗ್ರೆಸ್ ಪಕ್ಷಕ್ಕಿದೆ. ಕಾಂಗ್ರೆಸ್ ಮತಗಳು ಬೇರೆ ಪಕ್ಷಗಳ ಪಾಲಾಗೋ ಸಾಧ್ಯತೆ ಕೂಡ ಇದೆ. ಇದು ಸದ್ಯದ ಸನ್ನಿವೇಶ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಒಂದು ಸಮೀಕರಣ ನಿಧಾನವಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋ ಸನ್ನಿವೇಶ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಮುಸ್ಲಿಮರು ಕೊಡ್ತಾ ಇದ್ದಾರಾ? ಅಫ್ಜರ್ ಕೂಡ್ಲಿಪೇಟೆಗೆ ಹತ್ತತ್ರ 18,500 19,000 ಹತ್ತತ್ರ ಮತಗಳು ಕೊಡೋದ್ರ ಮುಖಾಂತರವಾಗಿ, ಮತ್ತು ಇಲ್ಲಿ GBAನಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ ಮಾತ್ರ, ನಿಮಗೆ ನಮ್ಮ ಮುಖಂಡರುಗಳಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಸಂದೇಶನ. ಇದು ಒಂಥರ ವಿನ್ ವಿನ್ ಇದ್ದರೆ ಮಾತ್ರ ನಾವು ಇದ್ದೀವಿ ನಿಮ್ಮ ಜೊತೆ, ನೀವು ನಮ್ಮನ್ನು ಯು ಕೆನಾಟ್ ಟೇಕ್ ಆಸ್ ಗ್ರಾಂಟೆಡ್ ಅಂತ ಮುಸ್ಲಿಮರು ಹೇಳ್ತಾ ಇದ್ದಾರಾ? ಸುರೇಶ್, ಓಕೆ, ಸುರೇಶ್ ಜೊತೆ ಮತ್ತೆ ಕನೆಕ್ಟ್ ಆಗೋಣ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ನೋಡಿ ಏನಾಗಿದೆ ಅನ್ನುವಂಥದ್ದು, ದಾವಣಗೆರೆ ಎಲೆಕ್ಷನಲ್ಲಿ ಒಂದು ಪಲ್ಲಟ.